ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಯನ್ನು ವಿಸಿಟ್ ಮಾಡಿರುತ್ತಾರೆ. ವಿಸಿಟ್ ಮಾಡಿರೋ ಸಂದರ್ಭದಲ್ಲಿ ಬಿಗ್ ಬಾಸ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಒಂದು ವಿಶೇಷ ಅಧಿಕಾರವನ್ನು ನೀಡುತ್ತಾರೆ. ಆ ವಿಶೇಷ ಅಧಿಕಾರ ಏನಂತ ಹೇಳಿದ್ರೆ, ಮುಂದಿನ ವಾರ ಕ್ಯಾಪ್ಟನ್ಗೆ ಆಗುವವರನ್ನು ಆಯ್ಕೆ ಮಾಡುವ ಒಂದು ವಿಶೇಷ ಅಧಿಕಾರ. ಸೊ ಈ ಅಧಿಕಾರದಲ್ಲಿ ಮನೆಯ 3 ಸದಸ್ಯರಿಗೆ ಕ್ಯಾಪ್ಟನ್ ಆಗುವ ಅವಕಾಶ ದೊರೆಯುತ್ತದೆ. ಅದೇ ತನಿಷಾ, ಪ್ರತಾಪ್ ಹಾಗೂ ಸಂಗೀತ. ಸೊ ಈ 3ರಲ್ಲಿ ಮನೆಯ ಸದಸ್ಯರು ಯಾರು ಕ್ಯಾಪ್ಟನ್ ಆಗಬಾರದು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ತೀರ್ಮಾನಿಸಲಾಗಿದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಕಾರ್ತಿಕ್, ನಮ್ರತಾ, ಪ್ರತಾಪ್ ಈ ವಾರ ಕ್ಯಾಪ್ಟನ್ ಆಗಬಾರದು ಅಂತ ರೀಸನ್ ಕೊಟ್ಟು ಹೋಗುತ್ತಾರೆ. ಮತ್ತು ಪ್ರತಾಪ್ ಇವರ ರೀಸನ್ಗಳನ್ನು ಕೇಳಿ ತುಂಬಾ ಬೇಸರ ವ್ಯಕ್ತಪಡಿಸುತ್ತಾರೆ. ನಂತರ ವಿನಯ್ ಅವರು ಈ ವಾರ ಮನೆಯ ಕ್ಯಾಪ್ಟನ್ ಪ್ರತಾಪ್ ಆದರೆ ಅವರು ಕಮಾಂಡ್ ಥರ ಬಿಹೇವ್ ಮಾಡ್ತಾರೆ ಅಂತ ರೀಸನ್ ಕೊಟ್ಟು ಅವ್ರು ಆಗಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ವರ್ತೂರು ಸಂತೋಷ್ ಅವರು ಕೂಡ ಅವರು ಕ್ಯಾಪ್ಟನ್ಶಿಪ್ಗೆ ಅರ್ಹತೆ ಇಲ್ಲ ಎಂದು ರೀಸನ್ ಕೊಡುತ್ತಾರೆ. ನೆಕ್ಸ್ಟ್ ಸಿರಿ ಮೇಡಮ್ ಅವರು ಕೂಡ ಪ್ರತಾಪ್ ಅವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಅದಕ್ಕೆ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತ ಕೂಡ ರೀಸನ್ ಕೊಡ್ತಾರೆ. ಸೊ ಇವರೆಲ್ಲರ ರೀಸನ್ಗಳನ್ನು ಕೇಳಿ ಪ್ರತಾಪ್ ಅವರು ತುಂಬಾ ಬೇಸರ ವ್ಯಕ್ತಪಡಿಸುತ್ತಾರೆ ಹಾಗೂ ಅವರು ಸಿರಿ ಜೊತೆ ಆರ್ಗ್ಯುಮೆಂಟ್ಗೆ ಇಳಿದು ಬಿಡ್ತಾರೆ. ಸೊ ಮೂಡ್ ಸ್ವಿಂಗ್ಸ್ ಎಲ್ಲ ಹೇಳಬಾರ್ದು, ಅದು ತಪ್ಪು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಆರ್ಗ್ಯುಮೆಂಟ್ ನೋಡಿದ ಮನೆಯ ಜನರು ಕೂಡ ತುಂಬಾ ಕೋಪ ಬರುತ್ತದೆ. ಸೊ ಈ ವಾರ ಮನೆ ಕ್ಯಾಪ್ಟನ್ಶಿಪ್ಗೆ ಅರ್ಹತೆ ಪಡೆದಿದ್ದರೂ ಫ್ಯಾಮಿಲಿ ಮೆಂಬರ್ಸಿಂದ ಖುಷಿಯಾಗಿ ಸ್ವೀಕರಿಸಿದ್ದರು. ಆದರೆ ಮನೆ ಸದಸ್ಯರು ಪ್ರತಾಪ್ ಅವ್ರನ್ನ ಮನೆ ಕ್ಯಾಪ್ಟನ್ಶಿಪ್ ಆಗಲು ಅರ್ಹತೆ ಇಲ್ಲ ಎಂದು ಪರಿಗಣಿಸಿದ್ದಾರೆ. ಸೊ ಇದೆಲ್ಲನೂ ನೋಡಿ ಪ್ರತಾಪ್ ಅವ್ರಿಗೆ ತುಂಬಾ ಬೇಸರ ವ್ಯಕ್ತಪಡಿಸುತ್ತಾರೆ. ಸೊ ಈ ವಾರ ಮನೆ ಕ್ಯಾಪ್ಟನ್ ಪ್ರತಾಪ್ ಅವರು ಆಗುವುದಿಲ್ಲ. ಸೊ ಅದಕ್ಕೆ ನಮಗೆಲ್ಲ ತುಂಬಾ ಖುಷಿ ಇದೆ. ಸೊ ಆದಷ್ಟು ಬೇಗ ಪ್ರತಾಪ್ ಬಿಗ್ ಬಾಸ್ನಿಂದ ಹೊರಗಡೆ ಹೋಗಬೇಕೆಂದೇ ನಮ್ಮದ ಆಶಯ. ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಬಹುದಾಗಿದೆ. ಧನ್ಯವಾದಗಳು.